ಟ್ರಂಪ್ಗೆ ಕೂಡ ಗೊತ್ತಿದೆ, ಇಲ್ಲಿನ ಯುವಕ ತೀರಾ ಅಸಹಾಯಕನಾಗಿದ್ದಾನೆ, ಪಾಪ ಇನ್ನೇನು ತಾನೇ ಮಾಡ್ತಾನೆ, ಅಮೆರಿಕಾಗೆ ಬರಲೇಬೇಕಾಗುತ್ತೆ, ಅದಕ್ಕಾಗಿಯೇ ಅವರು ನಮ್ಮ ಕೈ ಹಿಂದುತ್ತಿದ್ದಾನೆ. ಈಗ AI ನಲ್ಲಿ ಯಾರಾದ್ರೂ ಕೆಲಸ ಮಾಡಬೇಕು, ನಮ್ಮಲ್ಲೊಬ್ಬ ಕಂಪ್ಯೂಟರ್ ಇಂಜಿನಿಯರ್ ಇದ್ದಾನೆ ಅನ್ಕೊಳ್ಳಿ, ಅವನು ಏನು ಮಾಡಬೇಕು? ಅಲ್ಲಿ ಓಪನ್ AI ಕೂತಿದೆ, ಚೀನಾದಲ್ಲಿ DeepSeek ಕೂತಿದೆ, ಹಿಂದೂಸ್ಥಾನ ಇಲ್ಲಿ ಏನು ಮಾಡಬೇಕು ಹೇಳಿ? ಆ ಟಾಪ್ 0.1% ಇರ್ತಾರೋ ಅಂಥವರಿಗೆ ಹಿಂದೂಸ್ಥಾನದಲ್ಲಿ ಹೇಳಿಕೊಳ್ಳುವಂಥ ಕೆಲಸ ಇಲ್ಲ. ಹಾಗಾಗಿ ಅಂಥವರನ್ನ ಸೆಳೆಯೋಕೆ ಬೇರೆ ಬೇರೆ ತರಹದ ಸ್ಕೀಮ್ಸ್ಗಳನ್ನ ತರ್ತಿದ್ದಾರೆ, ಗೋಲ್ಡನ್ ವೀಸಾಗಳನ್ನ ಆಫರ್ ಮಾಡ್ತಾರೆ. ಇಲ್ಲಿರುವ ಕ್ರೀಮ್ ಅಂದ್ರೆ ಆ ಅಪ್ಪಟ ಪ್ರತಿಭೆಯನ್ನ ಯಾರು ತಮ್ಮೆಡೆಗೆ ಏಳ್ಕೊಳ್ಳೋದು ಅಂತ. ಮುಂದೆ ದೇಶಗಳ ಮಧ್ಯೆ ಒಂದ್ ರೀತಿ ಪೈಪೋಟಿ ಶುರುವಾಗಲಿದೆ. ಹಾಗಾಗಿ ನೀವು 2 ವಿಷಯಗಳನ್ನ ಗಮನಿಸಬೇಕು. ಒಂದು ಕಡೆ ಸಾಮಾನ್ಯ ಜನರಿಗೆ ಇಮಿಗ್ರೇಷನ್ ಇದೆ, ಅದರ ರೆಗ್ಯುಲೇಷನ್ಸ್ ಇನ್ನೂ ಬಿಗಿಯಾಗ್ತಾ ಹೋಗ್ತವೆ. ಇನ್ನೊಂದು ಕಡೆ ಯಾರು ಟಾಪ್ ಟ್ಯಾಲೆಂಟ್ ಇದ್ದಾರೋ ಅವರಿಗೆ ಇನ್ನೂ ಹೆಚ್ಚು ಆಹ್ವಾನ ಕೊಡ್ತಾರೆ. ಬನ್ನಿ ನಮ್ಮಲ್ಲಿಗೆ, ನಿಮ್ಮ ದೇಶದಲ್ಲಿ ನಿಮ್ಮಂಥವರಿಗೆ ಹೇಗಿದ್ದರೂ ಏನೂ ಸಿಗೋದಿಲ್ಲ ಅಂತ. ಒಟ್ಟಿನಲ್ಲಿ ನಮ್ಮ ಕಣ್ಮುಂದೆ ಮೂರ್ತ ಇರೋ ಚಿತ್ರಣ ಏನಂದ್ರೆ, ಇಂಡಿಯಾ ವಿಲ್ ಬಿಕಮ್ ದಿ ಬ್ಯಾಕ್ ಯಾರ್ಡ್ ಆಫ್ ದ ವರ್ಲ್ಡ್. ಯಾರು ಡೀಸೆಂಟ್ ವ್ಯಕ್ತಿ ಇರ್ತಾರೋ ಅವರು ಹೊರಟು ಹೋಗಿರ್ತಾರೆ, ಇನ್ನು ಇಲ್ಲಿ ಉಳಿದವರು ಸಂಪೂರ್ಣವಾಗಿ ಲೋ ವ್ಯಾಲ್ಯೂ ಆಡೆಡ್ ಕೆಲಸ ಮಾಡಿಕೊಂಡು ಇರ್ತಾರೆ. ನಾವು ನಿಂತಿರೋ ಜಾಗ ಏನಂತ ಒಮ್ಮೆ ಸ್ಪಷ್ಟವಾಗಿ ಅರ್ಥ ಮಾಡಿಕೊಂಡರೆ ಅಲ್ಲಿಂದ ಮುಂದೆ ಹೋಗಬಹುದು.